ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಕೃಷ್ಣ ಮಠಕ್ಕೆ ಭೇಟಿ ನೀಡಿ ನಂತರ ಲಕ್ಷಕಂಠ ಗೀತಪಟ್ಟಣ ಮಹಾಪಾರಾಯಣ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದು ಸಾರ್ವಜನಿಕರಿಗೆ ಮುಕ್ತ ಅವಕಾಶವಿದೆ. ಗಣ್ಯರಿಗೆ ಮಾತ್ರ ಪಾಸ್ ಅಗತ್ಯವಾಗಿದೆ ಎಂದು ಪರ್ಯಾಯ ಪುತ್ತಿಗೆ ಶ್ರೀ ಸುಗುಣೇಂದ್ರ ತೀರ್ಥ ಸ್ವಾಮೀಜಿಯವರು ತಿಳಿಸಿದ್ದಾರೆ. ಮಠದ ಗೀತಾ ಮಂದಿರದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮಧ್ಯಾಹ್ನ 12 ಗಂಟೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಸಾಂಪ್ರದಾಯಿಕ ಸ್ವಾಗತ ಸಲ್ಲಿಸಲಾಗುತ್ತದೆ. ನಂತರ ಅವರು ಕನಕಗುಡಿಯಲ್ಲಿ ಕನಕದಾಸರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಲಿದ್ದಾರೆ. ಕನಕನ ಕಿಂಡಿಯಲ್ಲಿ ದೇವರ ದರ್ಶನವನ್ನ ಮಾಡಿ ಮಧ್ವ ಸರೋವರದಲ್ಲಿ ಪಾದಪ್ರಾಲನೆ ಮಾಡಿಕೊಂಡು ಮಠದೊಳಗೆ ಆಗಮಿಸಲಿದ್ದಾರೆ ಎಂದರು. ಈ ಸಂದರ್ಭದಲ್ಲಿ ಪ್ರಧಾನಿ ನೂತನ ಸುವರ್ಣ ತೀರ್ಥ ಮಂಟಪ ಉದ್ಘಾಟಿಸಲಿರುವರು. ಬಳಿಕ ಅವರು ಚಂದ್ರಶಾಲೆಯಲ್ಲಿ ವಿವಿಧ ಮಠಾಧೀಶರ ಆಶೀರ್ವಾದ ಪಡೆಯಲಿದ್ದಾರೆ. ಮೋದಿಯವರು ಸಾಗುವ ದಾರಿಯುದ್ದಕ್ಕೂ ಮಂಗಳವಾದ್ಯಗಳು, ವಿದ್ವಾಂಸರಿಂದ ಭಗವದ್ಗೀತೆ, ವೇದ, ಉಪನಿಷತ್ ಪಾರಾಯಣ ನಡೆಯಲಿದೆ ಎಂದು ಅವರು ಮಾಹಿತಿ ನೀಡಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಭಗವದ್ಗೀತೆಯ ಶ್ಲೋಕಗಳನ್ನು 1 ಲಕ್ಷ ಜನರು ಏಕಕಂಠದಲ್ಲಿ ಪಠಿಸುವ ಲಕ್ಷಕಂಠ ಗೀತೆ ಸಮಾರಂಭದಲ್ಲಿ ಭಾಗವಹಿಸಲಿದ್ದಾರೆ. ಪ್ರಧಾನಿ ಭೇಟಿಯ ಹಿನ್ನೆಲೆಯಲ್ಲಿ ನವೆಂಬರ್ 28ರಂದು ಬೆಳಿಗ್ಗೆ 8ರಿಂದ ಮಧ್ಯಾಹ್ನ 3ರವರೆಗೆ ಶ್ರೀಕೃಷ್ಣ ಮಠಕ್ಕೆ ಸಾರ್ವಜನಿಕರ ಪ್ರವೇಶಕ್ಕೆ ನಿರ್ಬಂಧವಿರುತ್ತದೆ. ಈ ಹಿನ್ನೆಲೆಯಲ್ಲಿ ದರ್ಶನದ ಸಮಯದಲ್ಲಿ ಭಕ್ತರು ಸಹಕರಿಸಿ ಪರಿಷ್ಕೃತ ವೇಳಾಪಟ್ಟಿಗೆ ಅನುಸರಿಸಬೇಕು ಎಂದು ಅವರು ತಿಳಿಸಿದರು. ನಾಳಿನ ದಿವಸ ನಮ್ಮ ದೇಶದ ಗೌರವಾನ್ವಿತ ಪ್ರಧಾನಿಗಳಾದ ಶ್ರೀ ನರೇಂದ್ರ ಮೋದಿಯವರು ಉಡುಪಿ ಶ್ರೀಕೃಷ್ಣನ ದರ್ಶನಕ್ಕೆ ಆಗಮಿಸುತ್ತಿದ್ದು, ಅದಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆಗಳು ಕೂಡ ನಡೆದಿರುತ್ತವೆ. ನಮ್ಮ ಆಹ್ವಾನದ ಮೇರೆಗೆ ಲಕ್ಷಕಂಠ ಗೀತ ಪಾರಾಯಣ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿಕ್ಕೆ ಅವರು ಬರ್ತಾ ಇದ್ದು, ಅದರ ಜೊತೆಗೆ ಕೃಷ್ಣನಿಗೆ ಸುವರ್ಣ ತೀರ್ಥ ಮಂಟಪದ ಸಮರ್ಪಣೆಯನ್ನು ಕೂಡ ಅವರ ಮುಖಾಂತರ ನಾವು ಮಾಡಿಸಲಿದ್ದೇವೆ. ನಾವು ಪೀಠಾರೋಹಣ ಮಾಡಿ 50 ವರ್ಷಗಳು ಸಂದಂತಹ ಈ ಸುವರ್ಣೋತ್ಸವದ ಸ್ಮರಣಿಕೆಯಾಗಿ ಶ್ರೀಕೃಷ್ಣನ ಕಣ್ಣ ಮುಂದೆ ಇರತಕ್ಕಂತಹ ತೀರ್ಥ ಮಂಟಪವನ್ನು ಸುವರ್ಣೀಕರಿಸತಕ್ಕಂತಹ ಒಂದು ಸಂಕಲ್ಪವನ್ನು ಮಾಡಿದ್ದು, ಸುವರ್ಣೋತ್ಸವ ಅದು ಅನ್ವರ್ಥಕವಾಗಬೇಕು, ಕೃಷ್ಣನಿಗೆ ಅದು ಸಮರ್ಪಿತವಾಗಬೇಕು ಅಂತ ಹೇಳಿ ನಾವು ಯೋಚನೆ ಮಾಡಿದ್ದು. ಅದರಂತೆ ಅದರ ಸಮರ್ಪಣೆಯನ್ನು ಪ್ರಧಾನಿ ನರೇಂದ್ರ ಮೋದಿ ಅವರ ಮುಖಾಂತರ ಮಾಡಿಸ್ತಾ ಇದ್ದೇವೆ. ಅವರು ಸುಮಾರು 12 ಗಂಟೆಗೆ ಸರಿಯಾಗಿ ಆಗಮಿಸ್ತಾ ಇದ್ದು, ಮೊದಲು ಕನಕದಾಸರಿಗೆ ಪುಷ್ಪಾರ್ಚನೆಯನ್ನು ಮಾಡಿ ಆಮೇಲೆ ಕನಕ ಕಿಂಡಿಗೆ ನಾವು ಹೊದಿಸಿರತಕ್ಕಂತಹ ಸುವರ್ಣ ಕವಚವನ್ನು ಕೂಡ ಅವರು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ. ಕನಕ ಕಿಂಡಿಯ ಮುಖಾಂತರ ಶ್ರೀಕೃಷ್ಣನ ದರ್ಶನವನ್ನು ಮಾಡಿ ಮತ್ತೆ ಮಹಾದ್ವಾರಕ್ಕೆ ಬಂದು ಪೂರ್ಣಕುಂಭ ಸ್ವಾಗತದೊಂದಿಗೆ ಮಧ್ವ ಸರೋವರದಲ್ಲಿ ತೀರ್ಥ ಪ್ರೋಕ್ಷಣೆ ಮಾಡಿಕೊಂಡು ಗರ್ಭಗುಡಿಗೆ ಅವರು ಆಗಮಿಸ್ತಾ ಇದ್ದಾರೆ. ಬರುವಾಗ ಶ್ರೀಕೃಷ್ಣನ ಎಲ್ಲ ಆಭರಣಗಳ ದರ್ಶನ, ಸುವರ್ಣ ಪಾಲಕಿಯ ದರ್ಶನವನ್ನು ಮಾಡಿ, ಕೃಷ್ಣನ ದರ್ಶನ ಮಾಡಿದ ಮೇಲೆ ಪ್ರಾಣದೇವರ ದರ್ಶನವನ್ನು ಪಡೆದು ಸುವರ್ಣ ತೀರ್ಥ ಮಂಟಪದ ಸಮರ್ಪಣೆಯನ್ನು ಕೂಡ ಮಾಡಲಿದ್ದಾರೆ. ಆಮೇಲೆ ಅವರಿಗೆ ಶ್ರೀಕೃಷ್ಣನ ಪ್ರಸಾದ ನೀಡಲಿದ್ದು, ಇತರ ಸ್ವಾಮಿಗಳ ಜೊತೆಗೂ ಕೂಡ ಆಶೀರ್ವಾದವನ್ನು ಪಡೆಯಲಿಕ್ಕಿದ್ದಾರೆ. ಅದಾದ ಮೇಲೆ ಅವರು ಸಿಂಹಾಸನದಲ್ಲಿ ಸರ್ವಜ್ಞ ಪೀಠ ದರ್ಶನವನ್ನು ಮಾಡಿ, ಹಾಗೆಯೇ ಗೋಶಾಲೆಯನ್ನು ದರ್ಶನ ಮಾಡಿ ಗೀತಾ ಮಂದಿರಕ್ಕೆ ಬಂದು ಗೀತಾ ಮಂದಿರದ ಈ ಒಂದು ಮುಖ್ಯ ಭವನವನ್ನು ಸಂದರ್ಶಿಸಲಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಠದ ದಿವಾನ್ ನಾಗರಾಜಾಚಾರ್ಯ, ಕಾರ್ಯದರ್ಶಿ ಪ್ರಸನ್ನಾಚಾರ್ಯ, ಸುಪ್ರಸಾದ್ ಶೆಟ್ಟಿ ಉಪಸ್ಥಿತರಿದ್ದರು. ಶ್ರೀಜಿತ್, ವಿ4 ನ್ಯೂಸ್, ಉಡುಪಿ. Friends Winner and Ply, Industrial Area, Baikampadi, Mangaluru.